ಹಾಯ್ ಫ್ರೆಂಡ್ಸ್, ಇವತ್ತು ನಾನು ದಿ ಮೋಸ್ಟ್ ಹೆಲ್ದಿಯೆಸ್ಟ್ ರೆಸಿಪಿ ಹೆಸರುಬೇಳೆ ಕಿನೋವಾ ಕಿಚಡಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಕಿನೋವನ್ನು ಕನ್ನಡದಲ್ಲಿ ನವಣೆ ಅಂತಾರೆ. ಇದು ಕಂಪ್ಲೀಟ್ ಪ್ರೋಟೀನ್ ಅಂತ ಅಂದರೆ ನಮ್ಮ ಬಾಡಿಗೆ ಬೇಕಾಗಿರುವ 9 ಅಮಿನೋ ಆಸಿಡ್ ಸಹ ಇದರಲ್ಲಿರುತ್ತೆ. ಇದು ಫ್ಯಾಟ್ ಬರ್ನಿಂಗ್ ಗ್ರೇನ್. ತುಂಬ ಜನ ಕನ್ಫ್ಯೂಸ್ ಆಗ್ತಾರೆ, ಇದು ಗ್ರೇನ್ ಸೀರಿಯಲ್ ಗ್ರೇನ್ ಅಲ್ಲ, ಇದು ಸೀಡ್ ಗ್ರೇನ್. ಮತ್ತು ಇದು ಕಂಪ್ಲೀಟ್ಲಿ ಗ್ಲುಟೆನ್ ಫ್ರೀ ಆ್ಯಂಡ್ ಹೈ ಫೈಬರ್ ಇರುತ್ತೆ. ಸೊ ಯಾರ್ಯಾರು ವೆಯ್ಟ್ ರಿಡ್ಯೂಸ್ ಮಾಡಬೇಕು ಅಂತಿರ್ತಾರೋ ಅದನ್ನು ಕಿನೋವನ್ನು ಆರಾಮಾಗಿ ಯೂಸ್ ಮಾಡ್ಬೋದು. ಕಿನೋವಾ ಯೂಸ್ ಮಾಡೋಕ್ಕಿಂತ ಮುಂಚೆ 3 to 4 ಟೈಮ್ ಥರೋಲಿ ವಾಶ್ ಮಾಡಿ ಯೂಸ್ ಮಾಡಬೇಕು. ಯಾಕೆ ಅಂತಂದರೆ ಇದರಲ್ಲಿ ನ್ಯಾಚುರಲ್ ಕೆಮಿಕಲ್ ಸ್ಯಾಫೋನಿನ್ ಕೋಟಿಂಗ್ ಇರುತ್ತೆ. ಅದು ಸ್ವಲ್ಪ ಬಿಟರ್ ಟೇಸ್ಟ್ ಇರುತ್ತೆ, ಸ್ವಲ್ಪ ಕಹಿ ಟೇಸ್ಟ್ ಇರುತ್ತೆ. ಸೊ ನಾವು ಯೂಸ್ ಮಾಡೋಕ್ಕಿಂತ ಮುಂಚೆ 3 to 4 ಟೈಮ್ ವಾಶ್ ಮಾಡಿ ಅಟ್ಲೀಸ್ಟ್ 10 to 15 ಮಿನಿಟ್ಸ್ ನೆನೆಸ್ಬಿಟ್ಟು ಆಮೇಲೆ ಯೂಸ್ ಮಾಡಬೇಕು. ಬನ್ನಿ ಇವಾಗ ಕಿಚಡಿ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಕಿನೋವನ 3 to 4 ಟೈಮ್ಸ್ ಚೆನ್ನಾಗಿ ವಾಶ್ ಮಾಡಿ 30 ಮಿನಿಟ್ಸಿಂದ ನೆನೆ ಹಾಕಿ ಇಟ್ಟಿದ್ದೀನಿ. ಹಾಗೂ ಹೆಸರು ಬೇಳೆನೂ ಸಹ ಅದನ್ನು ಸಹ ವಾಶ್ ಮಾಡಿ ನೆನೆ ಹಾಕಿಟ್ಟಿದ್ದೀನಿ. ಇದಕ್ಕೆ ಮಿನಿಮಲ್ ಇಂಗ್ರೀಡಿಯೆಂಟ್ಸ್ ಸಾಕು: ಈರುಳ್ಳಿ, ರೆಡ್ ಚಿಲ್ಲಿ, ಕರಿಬೇವು, ನಿಂಬೆಹಣ್ಣು, ಗೋಡಂಬಿ ಹಾಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದ್ರ ಜೊತೆಗೆ ರೆಡ್ ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಸ್ವಲ್ಪ ಗರಂ ಮಸಾಲ. ನೀವು ನಿಂಬೆಹಣ್ಣು ಬದಲು ಟೊಮೆಟೊನೂ ಸಹ ಯೂಸ್ ಮಾಡ್ಬೋದು. ನಾನು ಇವಾಗ ಕುಕ್ಕರ್ನಲ್ಲಿ 2 ಟೇಬಲ್ ಸ್ಪೂನಷ್ಟು ಕೊಕೊನಟ್ ಆಯಿಲ್ನ ಹಾಕಿದ್ದೀನಿ. ಸಾಸಿವೆ, ಜೀರಿಗೆ, ಕರಿಬೇವು, ಅದಾದ ನಂತರ ರೆಡ್ ಚಿಲ್ಲಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ನಾವು ಹೆಚ್ಚಿಟ್ಕೊಂಡಿದ್ದೆ ಆನಿಯನ್ ಹಾಕಿ ಫ್ರೈ ಮಾಡ್ಕೊಳ್ಳಿ. ನಾನು ಇವಾಗಲೇ ಸ್ವಲ್ಪ ಸಾಲ್ಟ್ ಹಾಕ್ತೀನಿ, ಯಾಕಂದರೆ ಆನಿಯನ್ ಬೇಗ ಫ್ರೈ ಆಗುತ್ತೆ ಅಂತ. ಸೊ ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ರುಬ್ಬಿಟ್ಕೊಂಡಿದ್ವಲ್ಲ, ಈರುಳ್ಳಿ ಸ್ವಲ್ಪ ಬಣ್ಣ ಚೇಂಜ್ ಆಗ್ತಿದೆ ಅನ್ನುವಾಗ ಆ ಪೇಸ್ಟ್ನು ಸಹ ಹಾಕ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸ್ಮೆಲ್ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇವಾಗ ನಾನು ಸ್ವಲ್ಪ ಚಿಲ್ಲಿ ಪೌಡರ್ ಹಾಗೂ ಧನಿಯಾ ಪೌಡರ್ ಮತ್ತು ಗರಂ ಮಸಾಲನ ಯೂಸ್ ಮಾಡ್ತಾ ಇದ್ದೀನಿ. ಬೇಕು ಅಂದರೆ ನಾವು ಬಿರಿಯಾನಿ ಮಸಾಲನೂ ಯೂಸ್ ಮಾಡ್ಬೋದು. ಈ ಗರಂ ಮಸಾಲನ ನಾನು ಮನೇಲೇ ಮಾಡ್ಕೊಂಡಿದ್ದು. ಇದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ, ರೆಡಿಮೇಡ್ಗಿಂತ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಆ ಗರಂ ಮಸಾಲ ಇನ್ನೊಂದು ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಳಿ. ಇವಾಗ ನಾನು ನೆನೆಸಿಟ್ಟಿದ್ದ ಕಿನೋವನ್ನು ಹಾಕ್ತಾಯಿದ್ದೀನಿ. ಕಿನೋವನ ನಾವು 1:2 ರೇಷಿಯೋಲ್ಲಿ ಯೂಸ್ ಮಾಡ್ತೀವಿ. ಲೈಕ್ 1 ಕಪ್ ನಾವು ಕಿನೋವ ತೊಗೊಂಡ್ರೆ 2 ಕಪ್ ಆಫ್ ವಾಟರ್ನ ಹಾಕಬೇಕು. ಇಟ್ಸ್ ಸೇಮ್ ಲೈಕ್ ರೈಸ್. ನಾವು ರೈಸ್ನ ಹೇಗೆ ಕುಕ್ ಮಾಡ್ತೀವೋ ಅದೇ ಥರ ಕಿನೋವನ್ನು ಕುಕ್ ಮಾಡ್ಬೋದು. ಕಿನೋವ 10 to 20 ಸೆಕೆಂಡ್ಸ್ ಫ್ರೈ ಆದಮೇಲೆ ನಾನು ಇಲ್ಲಿ ವಾಟರ್ ಹಾಕ್ತಾಯಿದ್ದೀನಿ. ಬಿಕಾಸ್ ಸ್ವಲ್ಪ ತಳ ಹಿಡಿತಾ ಇತ್ತು, ಹಾಗಾಗಿ ಮುಂಚೆನೇ ವಾಟರ್ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು 3 ಕಪ್ ಆಫ್ ವಾಟರ್ ಯೂಸ್ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ 1 ಕಪ್ ಆಫ್ ಕಪ್ ಆಫ್ ಕಿನೋವಾಗೆ 2 ಕಪ್ ಆಫ್ ವಾಟರ್. ಮತ್ತು ನಾನು 3/4 ಕಪ್ ಆಫ್ ಹೆಸರು ಬೇಳೆ ತೊಗೊಂಡಿದ್ದೆ, ಟೀ ಕಪ್. ಸೊ ಹಾಗಾಗಿ ಅದಕ್ಕೆ 1 ಕಪ್ ಆಫ್ ವಾಟರ್ ತೊಗೊಂಡು ಟೋಟಲಿ 3 ಕಪ್ ಆಫ್ ವಾಟರ್. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಇದಾದಮೇಲೆ ನಾನು ರೋಸ್ಟೆಡ್ ಗೋಡಂಬಿನ ಹಾಕ್ತಾಯಿದ್ದೀನಿ. ನಿಮ್ಮದೇನಾದರೂ ರೋಸ್ಟೆಡ್ ಆಗಿಲ್ಲ ಅಂದರೆ ಸ್ವಲ್ಪ ರೋಸ್ಟ್ ಮಾಡಿ ಹಾಕಿ, ಆವಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಇದೆಲ್ಲ ಹಾಕಾದ್ಮೇಲೆ ಸ್ವಲ್ಪ ಕುದಿಯೋಕ್ಕೆ ಬಿಡೋಣ. ಆದಮೇಲೆ ನಾವು ಲಿಡ್ ಕ್ಲೋಸ್ ಮಾಡಿ 3 ವಿಷಲ್ ಮಾಡಿಸ್ಕೊಳ್ಳೋಣ. ಈಗ ನಾನು ಲಿಡ್ ಓಪನ್ ಮಾಡಿದ್ದೀನಿ. ಲಿಡ್ ಓಪನ್ ಮಾಡಿ ಹಾಗೆ ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ. ಗೈಸ್, ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದ್ಸರಿ ಟ್ರೈ ಮಾಡಲೇಬೇಕು, ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ತುಪ್ಪ ಸೇರಿಸ್ಕೊಂಡು ತಿಂತಾಯಿದ್ರೆ ಗೈಸ್ ತುಂಬ ಚೆನ್ನಾಗಿರುತ್ತೆ. ನಮಗೆ ಡಿಫ್ರೆನ್ಸೇ ಗೊತ್ತಾಗಲ್ಲ, ಇದು ಕಿನೋವನ ರೈಸ್ ಅನ್ನೋ ಡಿಫ್ರೆನ್ಸೇ ಗೊತ್ತಾಗಲ್ಲ. ಯಾರ್ಯಾರು ವೆಯ್ಟ್ ಲಾಸ್ ಮಾಡಬೇಕು ಅಂತಿದ್ರು ಅಥವಾ ಹೆಲ್ದಿ ರೆಸಿಪಿ ಬೇಕು ಅಂದ್ಕೊಂಡಿರೋರೆಲ್ಲ ಇದನ್ನು ಟ್ರೈ ಮಾಡ್ಬೋದು. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಟ್ರೈ ಮಾಡಿ ಹಾಗೂ ಕಮೆಂಟ್ ಮಾಡಿ ಹೇಳಿ ಹೇಗೆ ಬಂತು ಅಂತ. ಮತ್ತು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಇದೇ ಥರ ಹೆಲ್ದಿ ರೆಸಿಪಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.